ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ನಿಮಗೋಸ್ಕರ ಒನ್ ಸ್ಟೆಪ್ ಡಿಸೈನ್ ತುಂಬ ಈಸಿಯಾಗಿರೋ ಮತ್ತೆ ಬಿಗಿನರ್ಸ್ ಕೂಡ ಹಾಕೊಳ್ಳುವಂತ ಒಂದು ಬೀಡ್ ಡಿಸೈನ್ ತಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀಡಲ್ಗೆ ಚುಚ್ಚಿ ದಾರನ ಮೇಲೆ ತೆಗೆದು ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸತಿ ಲಾಕ್ ಆದ್ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ. 2 ಸತಿ ಲಾಕ್ ಮಾಡ್ಕೋಬೇಕು, ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ. 2 ಸತಿ ಲಾಕ್ ಆದ್ಮೇಲೆ ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಆದ್ಮೇಲೆ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ. ಸೊ ಈಗ ಮತ್ತೊಂದು ಚೈನ್ ಹಾಕ್ಕೊಂಡೆ, ಅದನ್ನು ಪಕ್ಕದಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಒಂದ್ಸತಿ ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಹೀಗೆ ಲಾಕ್ ಮಾಡ್ಕೊಂಡ್ಮೇಲೆ ದಾರ ಸ್ವಲ್ಪ ಮೇಲೆ ತೆಗೆದು ಬೀಡ್ ಹಾಕೋತಾ ಇದ್ದೀನಿ. 2 mm ರೌಂಡ್ ಬೀಡ್ ತಗೊಂಡಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡೆ, ತಿರ್ಗಾ ದಾರನ ಮೇಲೆ ತೆಗೆದು 3 mm ಬೀಡ್ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ದೊಡ್ಡ ಬೀಡೇ ತಗೊಳ್ಳಿ ನೀವು. 4 mm ಬೀಡ್ ಆದ್ರೂ ನಡೆಯುತ್ತೆ, ಇಲ್ಲ 5 ಆದ್ರೂ ನಡೆಯುತ್ತೆ. 3 mm ಬೀಡ್ ತಗೊಂಡೆ, ಅದನ್ನು ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ. ಅದನ್ನು ಲಾಕ್ ಮಾಡ್ಕೊಂಡು ತಿರ್ಗಾ ದಾರನ ಮೇಲೆ ತೆಗೆದಿದ್ದೀನಿ. 2 mm ಬೀಡ್ನ ಮತ್ತೆ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಬೀಡ್ ಲಾಕ್ ಮಾಡ್ಕೊಂಡೆ. ಬೀಡ್ ಲಾಕ್ ಮಾಡ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಸ್ವಲ್ಪ ಪಕ್ಕದಲ್ಲೇ ಬೀಡು ಯು ಶೇಪ್ ಇರಬೇಕು, ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ಬೀಡ್ ಲಾಕ್ ಆಯಿತು, ಯು ಶೇಪ್ ಬಂದಿದೆ ನೋಡಿ. ಈಗ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕೊಂಡು ಫಸ್ಟಿಗೆ 2 mm ಬೀಡ್ ನಾವೇನು ಲಾಕ್ ಮಾಡಿದ್ರಿ ಆ ಲಾಕಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ. 2 mm ಮತ್ತು 3 mm ಬೀಡ್ದು ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡೆ. ಈಗ ಮತ್ತೆ ಚೈನ್ ಹಾಕ್ಕೊಳ್ಳಿ. 1 2 3 4 5 ಸತಿ ಚೈನ್ ಹಾಕೊಂಡು ದೊಡ್ಡ ಬೀಡ್ ಮತ್ತೆ ಸಣ್ಣ ಬೀಡ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 1 2 3 ಚೈನ್ ಹಾಕೊಂಡು ಕೊನೆ ಬೀಡ್ ಮತ್ತೆ ಲೇಸಿಗೆ ಲಾಕ್ ಮಾಡ್ಕೊಳ್ಳಿ. ಆಯಿತು. ಈಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಮೇಲೆ ಎಳೆದು 3ರಿಂದನೂ ಒಂದೇ ಸತಿ ದಾರನ ಆಚೆ ತೆಗೆಯೋದು ಹಾಫ್ ಡಬಲ್ ಕ್ರೋಶ. ಸೊ ಪೂರ್ತಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡಿದ್ದೀನಿ, ಗ್ಯಾಪಲ್ಲಿ ಹಾಕಿ ದಾರ ಮೇಲೆ ತೆಗೆದು 3 ದಾರ ಇರುತ್ತೆ ನಮ್ದು ನೀಡಲ್ ಮೇಲೆ, ಆ 3 ದಾರದಿಂದ ಒಂದೇ ಸತಿ ದಾರನ ಎಳ್ಕೊಳ್ಳೋದು ಹಾಫ್ ಡಬಲ್ ಕ್ರೋಶ. 2 ಹಾಫ್ ಡಬಲ್ ಕ್ರೋಶ ಆಯಿತು. ಇದು 3ನೇ ಹಾಫ್ ಡಬಲ್ ಕ್ರೋಶ ಫ್ರೆಂಡ್ಸ್. 3 ಹಾಫ್ ಡಬಲ್ ಕ್ರೋಶ ಆಯಿತು. ಇನ್ನು 4ನೇ ಹಾಫ್ ಡಬಲ್ ಕ್ರೋಶ. 3 ಚೈನಿನ ಗ್ಯಾಪಿಗೆ 4 ಹಾಫ್ ಡಬಲ್ ಕ್ರೋಶ ಹಿಡಿಯುತ್ತೆ. 4 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 4 ಹಾಫ್ ಡಬಲ್ ಕ್ರೋಶ ಆದಮೇಲೆ ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು 5 ಚೈನ್ ಏನು ಹಾಕಿದ್ರಿ ಆ ಚೈನಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ತಗೊಳ್ಳಿ, ಗ್ಯಾಪಲ್ಲಿ ಹಾಕಿ ದಾರ ಮೇಲೆ ತೆಗೀರಿ. ನಮ್ಮ ನೀಡಲ್ ಮೇಲೆ 3 ದಾರ ಇರುತ್ತೆ. 3 ದಾರದಿಂದನೂ ಒಂದೇ ಸತಿ ದಾರ ಆಚೆ ಎಳ್ಕೊಳ್ಳೋದು ಹಾಫ್ ಡಬಲ್ ಕ್ರೋಶ. ಈ 5 ಚೈನಿನ ಗ್ಯಾಪಲ್ಲಿ 6 ನಮಗೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಸೊ 6 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 6 ಹಾಫ್ ಡಬಲ್ ಕ್ರೋಶ ಆಯಿತು. ಈಗ ಇದನ್ನ ಲಾಕ್ ಮಾಡಿದೀವಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಗೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ.
ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 3 ಚೈನ್ ಏನು ಹಾಕಿದ್ರಿ ನಾವು, ಆ 3 ಚೈನ್‌ನ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶಾ ಅಂದ್ರೆ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ ದಾರ ತೆಗೆದ್ರೆ ನೀಡಲ್ ಮೇಲೆ 3 ದಾರ ಇರುತ್ತೆ. 3 ದಾರದಿಂದ ಒಂದೇ ಸತಿ ದಾರ ಆಚೆ ತೆಗೆಯೋದನ್ನ ಹಾಫ್ ಡಬಲ್ ಕ್ರೋಶಾ ಅಂತ ಕರಿತೀವಿ. ಇದು ಮೂರನೇ ಹಾಫ್ ಡಬಲ್ ಕ್ರೋಶಾ. ಇನ್ನು 4ನೇ ಹಾಫ್ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ನನ್ನ ಡಿಸ್ಕ್ರಿಪ್ಷನ್‌ನಲ್ಲಿ ಇರುತ್ತೆ. ಹೋಗಿ ಒಂದ್ಸತಿ ಚೆಕ್ ಮಾಡಿ. ಈಗ ಇದನ್ನ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಇನ್ನೂ ಒಂದ್ಸತಿ ಲಾಕ್ ಮಾಡ್ಕೋಬೇಕು. ಡಿಸೈನ್ ನೋಡಿ ಈ ಥರ ಕಾಣುತ್ತೆ. ಸಿಂಪಲ್ ಆಗಿ ತುಂಬ ಯುನೀಕ್ ಆಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಡಿಸೈನು. ಚೈನ್ ಹಾಕೋತಾ ಇದ್ದೀನಿ. 1, 2, 3 ಚೈನ್ ಹಾಕೊಂಡೆ. ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಕೊಟ್ಟಿದ್ದೀನಿ. ನೀವು ಬೇಕು ಅಂದರೆ ಕುಚ್ಚು ಕಟ್ಕೋಬೋದು, ಇಲ್ಲ ಅಂತಂದರೆ ಆ ಗ್ಯಾಪ್ ಹಾಗೆ ಇದ್ರೂ ನಡೆಯುತ್ತೆ. ಒಂದರಿಂದ ಒಂದಕ್ಕೆ ಸ್ವಲ್ಪ ಗ್ಯಾಪ್ ಇದ್ರೇ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸೊ ಲಾಕ್ ಮಾಡ್ಕೊಂಡೆ. ಲಾಕ್ ಮಾಡ್ಕೊಂಡು ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಇನ್ನೂ ಒಂದ್ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಒಂದು ಚೈನ್ ಹಾಕೊಂಡು ಪಕ್ಕದಲ್ಲೇ ಇನ್ನೂ ಒಂದ್ಸತಿ ಲಾಕ್ ಮಾಡ್ಕೋತೀನಿ. ಒಟ್ಟು 3 ಸತಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಒಂದು ಚೈನು, ಒಂದು ಲಾಕು, ಒಂದು ಚೈನು, ಒಂದು ಲಾಕು ಆ ರೀತಿ. ಸೊ ಸೇಮ್ ಪ್ರೊಸೀಜರು ಬೀಡ್ ಹಾಕ್ಕೋಬೇಕು. ಸೊ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಡಿಸೈನ್ ಹೇಗೆ ಬಂದಿದೆ ಅಂತ. ಯಾವುದೇ ರೀತಿಯ ಕಷ್ಟ ಏನೂ ಇಲ್ಲ ಫ್ರೆಂಡ್ಸ್. ಒಂದ್ಸತಿ ನೋಡ್ಕೊಳ್ಳೋವರೆಗೂ ಅಷ್ಟೇನೆ. ಒಂದ್ಸತಿ ಆ ಟೆಕ್ನಿಕ್ ಗೊತ್ತಾಗೋದ್ರೆ ನೀವೇ ಸ್ಪೀಡಾಗಿ ಹಾಕೊಂಡು ಹೋಗ್ಬಿಡ್ತೀರಾ. ಈ ಡಿಸೈನ್ ಏನಿದೆ ಇದು ಅರ್ಧ ಗಂಟೆಯಿಂದ 1 ಅವರಲ್ಲಿ ಒಂದು ಸೀರೆ ಪೂರ್ತಿ ಹಾಕುವಂಥ ಡಿಸೈನು. ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ದೂರದ ತನಕ ಹಾಕಿದ್ದೀನಿ ನೋಡಿ, ಡಿಸೈನ್ ಈ ಥರ ಬರುತ್ತೆ. ಸೊ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೆ. ಮತ್ತೊಂದು ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಒಂದು ಲಾಕು, ಒಂದು ಚೈನು, ಒಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೋತೀನಿ. 2 ಸತಿ ಲಾಕ್ ಮಾಡೋದು ನಾವು ಹಾಕಿರುವಂಥ ಡಿಸೈನು ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೆ. ಈಗ ದಾರ ಸ್ವಲ್ಪ ಮೇಲೆ ತೆಗೆದು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಕಟ್ ಮಾಡ್ಕೊಂಡು ಒಂದು ಸತಿ ಹೀಗೆ ಎಳೆದ್ರೆ ಅದು ಲಾಕ್ ಆಗೋಗುತ್ತೆ. ಸೊ ಡಿಸೈನ್ ಈ ಥರ ಬರುತ್ತೆ. ವಿಡಿಯೋದಲ್ಲಿ ಈ ಥರ ಇದೆ. ಹಾಗೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲರೂ ಟ್ರೈ ಮಾಡಿ. ಸೊ ಇದಕ್ಕೆ ಈಗ ಈ ಗ್ಯಾಪ್ ಏನಿದೆ 3 ಚೈನ್ ಹಾಕೊಂಡಿದ್ನಲ್ಲ ಅಲ್ಲಿಗೆ ಕುಚ್ಚು ಹಾಕಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ನೋಡಿ ಇಲ್ಲಿ ಗೋಲ್ಡ್ ಕಲರ್ ಕುಚ್ಚು ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ. ಸೊ ಇದೇ ಥರ ವಿಡಿಯೋಸ್‌ಗಾಗಿ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು.